ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ವಿರಾಮದ ನಂತರ ಬೆಳಕು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಬಿಜಾಪುರದ ಸಮಸ್ಯೆ ಒಂದು ರೀತಿ ಇತ್ತು, ಆದರೆ ಕೊಪ್ಪಳದಿಂದ ಬಂದಿರುವಂತಹ ಈ ಸ್ಟೋರಿ ಮತ್ತೊಂದು ಸಮಸ್ಯೆ. ಯಾವ ರೀತಿ ಸಮಸ್ಯೆಯನ್ನು ಜನ ಎದುರಿಸ್ತಾರೆ, ಅವ್ರಿಗೆ ಹೇಗೆ ನೆರವನ್ನು ಚಾಚಬಹುದು ಅನ್ನೋದಕ್ಕೆ ಒಂದಿಷ್ಟು ಉದಾಹರಣೆಗಳ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಆದರೆ ಅದಕ್ಕೂ ಮೊದಲು ಕೊಪ್ಪಳದಿಂದ ಬಂದಿರುವಂಥ ಈ ಸ್ಟೋರಿಯನ್ನು ನೋಡಿ ಆಮೇಲೆ ಅವ್ರ ಜೊತೆ ಮಾತಾಡ್ತೀನಿ. ಹೀಗೆ ತಳ್ಳೋ ಬಂಡಿಯನ್ನ ದಬ್ಬಿಕೊಂಡು ಬರ್ತಾ ಇರೋ ಈ ವ್ಯಕ್ತಿಯ ಹೆಸರು ನೀಲಕಂಠಪ್ಪ. ಕೊಪ್ಪಳದ ಗಂಗಾವತಿಯ ಮುರಾರಿ ನಗರದ ನಿವಾಸಿ. ಇವರಿಗೆ ಗೊತ್ತಿರೋ ವಿದ್ಯೆ ಅಂದ್ರೆ ಚಕ್ಲಿ, ನಿಪ್ಪಟ್ಟು ಮಾರಾಟ ಮಾಡೋದು. ಕಳೆದ 25 ವರ್ಷಗಳಿಂದ ತಳ್ಳೋ ಬಂಡಿಗಳಲ್ಲಿ ಚಕ್ಕಲಿ, ನಿಪ್ಪಟ್ಟು, ಕೋಡ್ಬಳೆ, ಬಟಾಣಿ, ಅವಲಕ್ಕಿ, ಶೇಂಗಾ, ಇನ್ನು ಮಕ್ಕಳು ತಿನ್ನೋ ಆಹಾರವನ್ನ ತಳ್ಳು ಬಂಡಿಯಲ್ಲಿ ಇಟ್ಕೊಂಡು ಶಾಲೆ ಮತ್ತು ಕಾಲೇಜುಗಳ ಮುಂದೆ ನಿಂತು ಮಾರಾಟ ಮಾಡ್ತಾ ಜೀವನದ ಬಂಡಿ ಎಳೀತಿದ್ದಾರೆ. ಪ್ರತಿದಿನ 150ರಿಂದ 200 ರೂಪಾಯಿ ಲಾಭ ಸಿಗುತ್ತೆ. ಆದರೆ ನೀಲಕಂಠಪ್ಪ ಈಗ ಪಾರ್ಶ್ವವಾಯುಗೆ ತುತ್ತಾಗಿದ್ದಾರೆ. ಕೈ ಮತ್ತು ಕಾಲುಗಳ ಸ್ವಾಧೀನ ಮತ್ತೆ ಪಡೆಯಲು ಆಯುರ್ವೇದ ಔಷಧಿಯನ್ನ ಸೇವಿಸುತ್ತಿದ್ದಾರೆ. ಆದರೆ ಪೂರ್ಣ ಗುಣಮುಖವಾಗಿಲ್ಲ. ಹೆಚ್ಚಿನ ಚಿಕಿತ್ಸೆಗೆ ಹಣ ಇಲ್ಲ, ಪರದಾಡ್ತಾ ಇದ್ದಾರೆ. ಬಾಡಿಗೆ ಮನೆಯಲ್ಲಿ ಜೀವನ ನಡೆಸುತ್ತಿರೋ ನೀಲಕಂಠಪ್ಪರಿಗೆ 4 ಮಕ್ಕಳು. ಅದರಲ್ಲಿ ಮಗ ಸಿದ್ದನಗೌಡ 9ನೇ ತರಗತಿ ಓದ್ತಾ ಇದ್ದು, ಶಾಲೆ ಬಿಟ್ಟ ಮೇಲೆ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡಿ ಮನೆಗೆ ಸಹಾಯ ಮಾಡ್ತಿದ್ದಾನೆ. ಪತ್ನಿ ಖಾನಾವಳಿಯಲ್ಲಿ ರೊಟ್ಟಿ ಮಾಡೋ ಕೆಲಸ ಮಾಡ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ಮಗಳು ಮದುವೆ ವಯಸ್ಸಿಗೆ ಬಂದಿದ್ದು, ಮದುವೆ ಮಾಡಲು ಹಣ ಇಲ್ಲದೆ ಪರದಾಟ ಒಂದೆಡೆಯಾದ್ರೆ, ಇನ್ನೊಂದೆಡೆ ಪಾರ್ಶ್ವವಾಯುವಿನಿಂದ ಬಳಲುತ್ತಿರೋ ನೀಲಕಂಠಪ್ಪ ಚಕ್ಕಲಿ, ನಿಪ್ಪಟ್ಟು ಮಾರಾಟ ಮಾಡಿ ಹೇಗೋ ಜೀವನ ಸಾಗಿಸ್ತಿದ್ದ ನೀಲಕಂಠಪ್ಪನಿಗೆ ಚಿಕಿತ್ಸೆಗೆ ನೆರವು ಬೇಕಿದೆ. ನೆರವನ್ನ ನಂಬಿ ಚಿಕಿತ್ಸೆಗಾಗಿ ಪಬ್ಲಿಕ್ ಟಿವಿಯ ಬೆಳಕು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಜೀವನ ಅನ್ನೋದೇ ಅದಕ್ಕೆ ಹೆಂಗಿರುತ್ತೆ ಅಂದರೆ, ಜೀವನ ಸಾಗಿಸ್ಬೇಕು ಅನ್ನೋದಾದರೆ ದಿನದ ಒಪ್ಪತ್ತಿನ ಊಟಕ್ಕೂ ಕೂಡ ಪರದಾಡಬೇಕು ಅಂಥ ಪರಿಸ್ಥಿತಿ ಇರುವಂಥ ಎಷ್ಟೋ ಕುಟುಂಬಗಳಿದೆ. ಅವತ್ತು ಕೂಲಿ ಕೆಲಸ ಮಾಡ್ಕೊಂಡು ಬರಲಿಲ್ಲ ಅಂದರೆ, ಅವತ್ತು ಕೆಲಸ ಮಾಡ್ಕೊಂಡು ಬರಲಿಲ್ಲ ಅಂದರೆ ಜೀವನನೇ ಸಾಕಾಗೋದಿಲ್ಲ. ತಿಂಗಳ ಸಂಬಳ ತೊಗೊಂಡಿರುವಂಥವ್ರಿಗೆ ಏನೋ ಸಮಸ್ಯೆ ಇಲ್ಲ, ಬಟ್ ದಿನದ ಕೆಲಸ ಮಾಡ್ಕೊಂಡು ಬಂದು ಅದೇ ದುಡ್ಡಲ್ಲಿ ನಾನು ಜೀವನ ನಡೆಸಬೇಕು ಅನ್ನೋರ್ದು ಇದೆಯಲ್ಲ, ಹಾಗಳು ತುಂಬ ಕಷ್ಟ ರೀ. ಅದರಲ್ಲೂ ಕೂಡ ಇಂಥ ಪರಿಸ್ಥಿತಿಗಳಲ್ಲಿ ನಾವೇನೋ ಮಾಡ್ಕೊಂಡು ಹೋಗಿ ಜೀವನವನ್ನು ಸಾಗಿಸ್ಬೇಕು, ಇಷ್ಟೆಲ್ಲ ಕಷ್ಟ ಇದ್ರೂ ಕೂಡ ಅದು ಸರಿ ಆಗಬೇಕು, ಅದಾದ ನಂತರ ನನ್ನ ಕುಟುಂಬವನ್ನು ನಾನು ದುಗ್ಸ್ಕೊಂಡು ಹೋಗಬೇಕು ಅಂತೇಳಿ ಇಡೀ ಕುಟುಂಬ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇರತ್ತೆ ಅಲ್ಲ. ಇಂಥ ಕುಟುಂಬಕ್ಕೆ ಒಂದು ಆಸರೆ ಬೇಕಾಗಿರುತ್ತೆ. ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಅವ್ರ ಪಾಡಿಗೆ ಅವ್ರ ಜೀವನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಆ ಜೀವನ ಸಾಗಿಸ್ಬೇಕಾದ್ರೆ ಈ ರೀತಿಯಾಗಿ ಏನಾದರೂ ಒಂದಿಷ್ಟು ಅಡಚಣೆಗಳಾದರೆ ಇಡೀ ಕುಟುಂಬನೇ ಅಲ್ಲಾಡ್ಬಿಡುತ್ತೆ. ಅವಾಗ ಎಲ್ಲರೂ ಕೆಲಸಕ್ಕೆ ಹೋಗಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಅಂಥವರಿಗೆ ಆಸರೆಯಾಗಿ ನಿಲ್ಲಬೇಕಾಗತ್ತೆ. ಎಸ್, ನನ್ನ ಜೊತೆಗೆ ಈಗ ಸ್ವತಃ ನೀಲಕಂಠಪ್ಪ ಅವರು ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನೀಲಕಂಠ ಅವರು. ಇನ್ನು ಅವರ ಮಗಳಾಗಿರುವಂಥ ಅಕ್ಕ ಮಹಾದೇವಿಯವರು ಕೂಡ ಇದ್ದಾರೆ, ಮಗ ಸಿದ್ದನಗೌಡ ಕೂಡ ಇದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ನೀಲಕಂಠಪ್ಪ ಅವರ, ಎಷ್ಟು ವರ್ಷದಿಂದ ಇದನ್ನು ಮಾಡ್ತಾ ಇದ್ದೀರಾ? 92ನೇ ವ್ಯಾಪಾರ ಮಾಡ್ತಾ ಇದ್ದೇನೆ ರೀ. ದಿವಸ ಚೆನ್ನಾಗಿ ಎಲ್ಲರ ಮಕ್ಕಳ ಮೇಲೆ ಊಟ ಮಾಡ್ತೀವಿ. ಏನು ತೊಂದರೆ ಇದ್ದಿಲ್ಲ ದಿವಸ ರೀ. ಇವಾಗ ಪಾರ್ಸಿ ಆಗಿಬಿಟ್ಟೈತ್ರಿ. ಯಾವಾಗಿಂದ ಆತ್ರಿ? 1 ವರ್ಷ 6 ತಿಂಗಳು ಆಯ್ತು. ಅವಾಗಿಂದ ಕಷ್ಟ. ನೀವೊಬ್ಬರ ದುಡ್ಯಕ್ಕೆ ಹೋಗಿದ್ರಿ ಮುಂಚೆ? ಇದಾದ್ಮೇಲೆ ಅವರೆಲ್ಲ ದುಡ್ಯಾಕೊಂಡ್ರು. ದುಡಿಸ್ಬೇಕು ಅಂತ ನಿಮ್ಗೆ ಅನಿಸಿರ್ಲಿಲ್ಲ? ಯಾರನ್ನೂ ಕಳಿಸ್ಬಾರ್ದು, ನಾನು ಒಬ್ಬನೇ ಹೋಗ್ಬೇಕು, ಅವರೊಬ್ಬನ ಎಲ್ಲರೂ ಚೆನ್ನಾಗಿ ಓದಿಸ್ಬೇಕು. ಏನು ಕಲಿಸ್ಬೇಕು ಅಂತಿತ್ತು ಮಕ್ಕಳಿಗೆ? ಓದಿಸ್ಬೇಕಿರೋ ಅವ್ರಿಗೆ. ಅದಕ್ಕೆ ಇನ್ನೂ ನಾನು ಸರಿ ಆಗಬೇಕು, ನಾನು ಕೆಲಸ ಮಾಡಬೇಕು ಅನ್ನೋದೇ ಇರೋದು ನಿಮಗೆ. ಸಿದ್ದನಗೌಡ್ರು, ಅಪ್ಪಂಗೆ ಹಂಗೆ ಆಯಿತು ಅಂತೇಳಿ ದುಡಿಯೋಕೆ ಹೋಗ್ತಾ ಇರೋದಾ ಹೆಂಗೆ? ಫಸ್ಟಿಗೆ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಓದ್ತಿದ್ದೆ. ಆಮೇಲೆ ಅಪ್ಪಾಜಿಗೆ ಆ ಥರ ಆದಮೇಲೆ ಕನ್ನಡ ಮೀಡಿಯಮ್ ಸ್ಕೂಲಿಗೆ ಹೋಗ್ತಾ, ಆಮೇಲೆ ಸಾಯಂಕಾಲ ಬಟ್ಟೆ ಅಂಗಡಿ ಹೋಗ್ತಿದ್ದೆ. ಯಾಕೆ ಇಂಗ್ಲೀಷ್ ಮೀಡಿಯಮ್ ಪ್ರೈವೇಟ್? ಅದು ಪ್ರೈವೇಟ್ ಹೋಗ್ತಿದ್ದೆ. ಜಾಸ್ತಿ ಐತಿ. ಇವಾಗ ಅಪ್ಪಾಜಿಗೆ ಆ ಥರ ಆದಾಗ ಅದಕ್ಕೆ ಫೀಸಿಗೆ ದುಡ್ಡಿಲ್ಲದೆ
ಕನ್ನಡ ಮೀಡಿಯಂ ಸ್ಕೂಲ್ ಹೋಗ್ತೀನಿ ಗೌರ್ಮೆಂಟ್. ಇವಾಗ ಈಗ 1 ವರ್ಷ ಹಿಂದೆ ಎಷ್ಟನೇ ಕ್ಲಾಸ್ ಇವಾಗ? 7th ಇಂಗ್ಲೀಷ್ ಮೀಡಿಯಂ ಓದಿನಿ ರೀ. 7th ಇಂಗ್ಲೀಷ್ ಮೀಡಿಯಂ ಓದಿದ್ವಿ. ಈಗ 8ಕ್ಕೆ ಕನ್ನಡ ಮೀಡಿಯಂಗೆ ಬಂದಿ. ಈಗ 9ನೇ ಈಗ 8, 9 ಕನ್ನಡ ಮೀಡಿಯಂ ಮಾಡತ್ತೆ. ನೀವೇನು ಓದಿದ್ರಿ? ನಾನು 7ನೇ ಕ್ಲಾಸ್ ಮಾತ್ರ ಓದಿದ್ದೆ ಸರ್. 7ನೇ ಕ್ಲಾಸ್ ಮಾತ್ರ ಓದಿದ್ರಿ. ಯಾಕ್ರಿ ಅರ್ಧಕ್ಕೆ ನಿಲ್ಲಿಸಿದ್ರಿ? ಓದಕ್ಕೆ ಆ ಟೈಮಲ್ಲಿ ಇಷ್ಟ ಇರಲಿಲ್ಲ, ಅದಕ್ಕೆ ಬಿಟ್ಟೆ. ನಿಮಗೆ ಓದಕ್ಕೆ ಇಷ್ಟ ಇರಲಿಲ್ಲ, ಕಲ್ಸಕ್ಕೆ ನೀವು ರೆಡಿ ಇದ್ರಿ, ಕಲೀಲಿಲ್ಲ. ಇಬ್ಬರ ಮಕ್ಕಳೇನ್ರಿ? ಏನೋ ಇಬ್ಬರು ಅದಾರ. ಇವ್ರ ಸಣ್ಣ ತಮ್ಮ ಬಂದದನ್ರಿ. ಏನು ಮಾಡ್ತಾನೆ ನಾವು? ಅವರು 7ನೇ ಕ್ಲಾಸ್ ಸ್ಕೂಲ್ ಹೋಗ್ತಾರೆ. 7ನೇ ಕ್ಲಾಸ್. ಹಾಂ. ಅವರು ಬೆಳಗ್ಗೆ ಎದ್ದು ನಮಗೆ ಅವತ್ತು ವ್ಯಾಪಾರ ಮಾಡೋದು ಏನೇನೈತಿ ಎಲ್ಲ ಜೋಡಿಸ್ಕೊಡ್ತಾನೆ ರೀ. 7ನೇ ಕ್ಲಾಸ್ ಹುಡುಗ. ನಾನು ನಿಧಾನ ದಬ್ಕೊಂಡು ಸ್ವಲ್ಪ ಈಗ ಹೋಗ್ತೀರಿ ನೀವು? ನಿಮ್ಗೆ ಏನು ಆಗ್ಬೇಕು ಇವಾಗ? ಇದು ಸರ್ ನಮ್ಮದು ತಾಯಿ ತವ್ರ ಮನೆಯಿಂದ 10 ಎಕರೆ ಹೊಲ ಬರ್ಬೇಕು ಸರ್. ಅದು ಅವರಿಗೆ ಎಲ್ಲ ರೀತಿಯಿಂದನೂ ಕೇಳಿದ್ವಿ. ಮುಂಚೆ ಅವ್ರ ಮನೇಲಿ ಒಬ್ರು ಮಗ ಇದ್ದಾರೆ, ಮಾವನ ಮಗ ಆಗ್ಬೇಕು. ಅವರು ಇದು ಅನ್ಯಾಯದಿಂದ ಅವರು ದತ್ತಕ್ಕೆ ತಗೊಂಡಿದ್ದಾರೆ ಹಾಗೀಗ ಅಂತ ಹೇಳಿದ್ದಾರೆ. ಅಂದ್ರೆ ಅಮ್ಮಂಗೆ ಅದೆಲ್ಲ ಕೋರ್ಟಲ್ಲಿ ಇದೆ. ಅದು ಕೋರ್ಟಿಗೆ ಹಾಕ್ಬೇಕು ಸರ್. ಹಾಕಕ್ ನಮ್ಮ ಹತ್ರ ದುಡ್ಡಿಲ್ಲ. ಬಾಯಿ ಮಾತಿಂದ ನಮಗೆ ಕೊಡಿ ಅಂದ್ರೆ ಕೊಡ್ತಾ ಇಲ್ಲ ಅವರು. ಮದ್ವೆ ಆಗ್ತೀವಿ ಅಂತ 6 ವರ್ಷದ ತನಕ ಕಾಯಿಸಿದ್ದಾರೆ. ಇವಾಗ ಇದ್ದಕ್ಕಿದ್ದಂಗೆ ಅದನ್ನ ನೋಡು, ನಮ್ಮ ಯಾರಾದ್ರೂ ಕಾರ್ಯಕ್ರಮ ನೋಡಿ ಯಾರಾದ್ರೂ ವಕೀಲರಿದ್ರೆ ಏನಾದ್ರು ನಿಮ್ ಜೊತೆಗೆ ಅದಕ್ಕೆ ನಿಂತ್ಕೊಂಡು ಮಾಡೋರಿದ್ರೆ ನೋಡೋಣ ಅಂತ ಅದಕ್ಕೆ. ಬಟ್ ಈಗ ನಿಮ್ಗೆ ಅದಕ್ಕೆ ಟ್ರೀಟ್ಮೆಂಟ್ ಬೇಕು. ನಿಮ್ಗೆ ಟ್ರೀಟ್ಮೆಂಟ್ ಆದ್ರೆ ಸಾಕು, ನೀವು ಓಡಾಡೋಂಗಾದ್ರೆ ಸಾಕು. ಇವಾಗ ಏನ್ ಹೇಳ್ತಾರೆ ಡಾಕ್ಟರ್ ಕೇಳಿದ್ರೆ ನೀವು? ಅವರು ಆಯುರ್ವೇದಿಕ್ ಕೊಟ್ರೆ ನನಗೆ 1 ತಿಂಗಳ. ಇದಕ್ಕಿಂತ ಮೇಲೆ ಬೇಕಾ ಮತ್ತೆ ಎಲ್ಲಿ ಹೋಗ್ಬೇಕು? ಅವ್ರು ನಮ್ಮ ಎಷ್ಟೈತೆ ಅಷ್ಟೇ ನಾವು. ಅಲ್ಲ ಸರಿ ಹೋಗ್ತೈತೆ ಅಂತ ಹೇಳ್ಯಾರಿ ಡಾಕ್ಟ್ರ? ಸರಿ ಹೋಗ್ತೈತಿ ಅಂತ ಹೇಳಿದ್ದಾರೆ. ಮತ್ತೆ ಈಗ ಅವ್ರ ಕಡೆ ತೋರ್ಸಿಂದ ಇಷ್ಟು ಅಡ್ಡಾಡಾಗಿತ್ತೇನ್ರಿ. ಮೊದ್ಲು ತೋರ್ಸಕ್ ಶುರು ಮಾಡ್ಮೇಲೆ ಕಾಲಿಡಕ್ ಆಗ್ತಿರ್ಲಿ. ಕಾಲು ಹಿಂಗ ಹಿಡಿಯಕ್ ಬರ್ತಿದ್ದಲ್ಲ, ಮಡ್ಸ ಬರ್ತೀವಿ, ಬಟ್ ಹಿಂಗ್ ಮಾಡಕ್ ಬರ್ತಿದ್ದಲ್ರಿ. ಮತ್ತೆ ಕೈ ಹಿಂಗ ಎತ್ತಕ್ಕೂ ಬರ್ತಿದ್ದಿಲ್ರಿ. ಅವಾಗ ಬಂದೆ ನಮ್ಮ ಒಬ್ಬನ ದೋಸ್ತ್ ಬಂದು ದಿವಸ ಇಸ್ತೆಮಾಲ್ ಮಾಡಿದ್ರು ಕೈಗೆ 3 ತಿಂಗಳ. 1 ಪೈಸಾ ತಗೊಂಡಿಲ್ರಿ, ಚಾನು ಕುಡ್ದಿಲ್ಲ. ಯಾರು ಹಾಸ್ಪಿಟಲಿಂದ ಬರ್ತಾರೆ? ಅಲ್ಲೇ ನಮ್ಮ ಮನೆ ಹತ್ರ ಅದಾರ ಮುಸ್ಲಿಮ್ಸ್ ಪೈಕಿ ಶೇಖ್ ಸಾಹಿಲ್ ಅಂತ ಅದನ್ರಿ. ಆಮೇಲೆ ನಂಗೆ ಆರಾಮಾದ್ಮೇಲೆ 1 ಪೈಸಾ ಇಸ್ಕೊಳ್ಳಾರ್ದ ಬಂದು ನಿಮಗೆ ಮಸಾಜ್ ಮಾಡಿ ಹೋಗ್ಯಾರ. ಅದನ್ನು ಅದಾದ್ಮೇಲೆ ಸ್ವಲ್ಪ ಕಡಿಮೆ ಆಗೈತಿ ಈಗ. ಸರಿ, ನಾವು ನೀಲಕಂಠಪ್ಪ ಅವರೇ, ನಿಮ್ಮಲ್ಲಿ ಸರ್ಕಾರಿ ಆಸ್ಪತ್ರೆ ವೈದ್ಯರ ಇದ್ದಾರೆ ಈಶ್ವರ್ ಸವಡಿ ಅಂತ ಹೇಳಿ, ಅವ್ರ ಜೊತೆ ಮಾತಾಡಿದ್ದೀವಿ. ಅವ್ರು ನಿಮಗೆ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಔಷಧಿಗೆ ಏನಾದರೂ ಖರ್ಚಿಗೆ ಹೆಚ್ಚಿದ್ರೆ ನಾವೇ ನೋಡ್ಕೊಳ್ತೀವಿ. ಅವ್ರು ಟ್ರೀಟ್ಮೆಂಟ್ ಎಲ್ಲ ಮಾಡ್ತೀನಿ ಅಂತ ಹೇಳಿ ನಮ್ಗೆ ಕೊಟ್ಟಿದ್ದಾರೆ ಭರವಸೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿಮ್ಮನ್ನು ಸರಿಪಡಿಸ್ತಾರೆ, ನೀವು ಸರಿ ಆಗ್ತೀರಾ, ಮತ್ತೆ ಓಡಾಡ್ತೀರಾ ಆರಾಮಾಗಿ. ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ನೀನು ಓದೋದನ್ನೇ ನಿಲ್ಲಿಸ್ಬೇಡ. ಏನೇ ಕಷ್ಟ ಆಗಿ ಹೆಂಗೆ ಇರಲಿ, ಯಾರಾದ್ರೂ ನೋಡುವ, ಏನಾದರೂ ನೆರವಾಗೋದಾದ್ರೆ ನೋಡೋಣಂತ. ಅದಕ್ಕೂ ಕೂಡ ಓದೋದಾದ್ರೆ ಅದಕ್ಕೂ ಮಾಡುವಂತೆ. ಇನ್ನು ಅವ್ರ ಮದುವೆ ಆಗಲಿ ಯಾವುದೂ ಇಲ್ಲ ಸರ್. ಅದಕ್ಕೆ ಗಂಗಾವತಿಗೆ ಯಾವುದಾದ್ರೂ ಒಂದು ಫ್ಲಾಟ್ ಕೊಡ್ಸಿದ್ರೆ ಬಡವ್ರಿಗಂತ ಇದ್ದೇ ಇರುತ್ತಲ್ವ. ನೋಡೋಣ, ಯಾರಾದರೂ ಇರ್ತಾರೆ ಅದ್ರದ್ದು ನೋಡುವ. ಈಗ ನನ್ನ ಲಿಮಿಟೇಷನಲ್ಲಿ ಎಷ್ಟಿದೆ ಅಷ್ಟು ಮಾಡಿಸೋದು ನಾನು ಹೇಳಿದ್ದೀನಿ. ಅಷ್ಟು ಲಿಮಿಟೇಷನ್ ಒಳಗೆ ಆಗಿದೆ. ನಿಮ್ಗೆ ಏನು ಮಾಡಿಸ್ಬೇಕು ಟ್ರೀಟ್ಮೆಂಟ್ ಆಗಿದೆ. ಅದ್ರದ್ದು ಹೆಚ್ಚಿಂದ ಏನಾದರೂ ಇದ್ರೆ ನೋಡೋಣ. ಅದಿನ್ನೊಂದು ಕೋರ್ಟ್ ಕೇಸ್ ಅಂತ ಹೇಳ್ತಿದ್ರೆ ಯಾರಾದರೂ ವಕೀಲರಿಗೆ ಪ್ರೋಗ್ರಾಮ್ ನೋಡ್ತಾ ಇದ್ರೆ ಅವ್ರು ಅದನ್ನ ಹಿಡ್ಕೊಂಡು ಯಾರಾದರೂ ನಿಮ್ಗೆ ಫ್ರೀ ಆಗಿ ಅದನ್ನು ವಾದ ಮಾಡಿ ಏನಾದರೂ ಮಾಡಿಸೋದಾದ್ರೆ ಅವ್ರು ಮಾಡ್ತಾರೆ. ಇನ್ನು ನಿನ್ಗೆ ಎಜುಕೇಷನ್ ಏನಾದರೂ ನೋಡೋದಾದ್ರೆ ಅದ್ರದ್ದು ಭವಿಷ್ಯ ನೋಡೋಣ ಅಂತ, ಆಯ್ತಾ? ಇದು ಕೊಪ್ಪಳದ ಸುದ್ದಿ. ಬಿಜಾಪುರದ್ದು ಯಾವ ರೀತಿ ಇತ್ತು ಸುದ್ದಿ ಅದನ್ನು ನೋಡಿದ್ರಿ. ಸ್ಟೋರಿಗಳು ಜೀವನದಲ್ಲಿ ಯಾವ್ಯಾವ ರೀತಿ ಬರ್ತಾ ಹೋಗುತ್ತೆ ಅನ್ನೋದಕ್ಕೆ ಒಂದೊಂದು ಉದಾಹರಣೆಗಳು. ಕಷ್ಟ ಹಿಂಗೆ ಬಂದುಬಿಡುತ್ತೆ, ನಾನು ಅದಕ್ಕೆ ಎದುರಿಸ್ಬಿಡ್ತೀನಿ ಅಂತೆಲ್ಲ. ಕಷ್ಟ ಒಕ್ಕರ್ಸ್ಕೊಳ್ತಂದರೆ ಕಷ್ಟ ಹೋಗೋದು ತುಂಬ ಕಷ್ಟ ಆಗುತ್ತೆ. ಆ ಕಷ್ಟವನ್ನು ಎದುರಿಸ್ಬೇಕಾದ್ರೆ ದಿಟ್ಟ ನಿಲುವನ್ನು ತಗೊಳ್ಬೇಕು. ನಾನು ಬದುಕಬೇಕು, ನಾನು ಛಲದಿಂದ ಹೋಗಬೇಕು ಅನ್ನೋದನ್ನು ನಿರ್ಧಾರ ತಗೊಂಡಾಗ ಮಾತ್ರ ಯಾರಾದರೂ ಒಬ್ಬರು ಆಸರೆಯಾಗಿ ನಿಂತ್ಕೊಳ್ತಾರೆ. ಆ ಆಸರೆ ಸಿಕ್ಕಾಗಲೇ ಊರುಗೋಲಾಗಿ ಮುಂದೆ ಸಾಗಕ್ಕೆ ಸಾಧ್ಯ ಆಗುತ್ತೆ ಜೀವನ. ಇಲ್ಲಾಂದರೆ ಜೀವನ ಸಾಗಕ್ಕಾಗಲ್ಲ. ಯಾರಾದರೂ ಇದ್ದರೆ ನೆರವಿಗೆ ನಿಂತ್ಕೊಳ್ಳಿ. ನಿಮ್ಮ ಅಕ್ಕಪಕ್ಕದಲ್ಲಿರೋರಿಗೆ ಒಂದಿಷ್ಟು ಸಹಾಯ ಮಾಡಿ, ನಿಮ್ಮ ಕೈಲಾದಷ್ಟು. ಎಲ್ಲ ಬಿಟ್ಟು ಸಹಾಯ ಮಾಡಿ ಅಂತ ನಾವು ಯಾರು ಕೂಡ ಹೇಳ್ತಾ ಇಲ್ಲ. ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿದರೆ ಅವ್ರಿಗೆ ಏನೋ ಒಂದು ಆಸರೆ ಸಿಗುತ್ತೆ. ಅವ್ರ ಜೀವನ ಕೂಡ ಮುಂದೆ ಸಾಗ್ತಾ ಇರುತ್ತೆ. ಇಲ್ಲಾಂದರೆ ಜೀವನ ಅರ್ಧಕ್ಕೆ ನಿಂತು ಬಿಡುತ್ತೆ.